ಸುಮಾರು ವರ್ಷಗಳ ವಿಠಲ್ ನೆಹರು ಹೋರಾಟದಿಂದ ಆಚರಣೆಗೆ ಧ್ವಜಗಳನ್ನು ನಾವು ಇವತ್ತು ಅಂಬಿಗರ ಚೌಡಯ್ಯ ಪೊಲೀಸ್ ಸಮಾಜಕ್ಕೆ ಸೀಮಿತವಲ್ಲ, ಸರ್ವ ಸಮಾಜದ ಹಿಂದಿನ ಇರ್ತಕ್ಕಂಥ ಶರಣರು ಇರೋದಂದ್ರೆ ಹರಿತವಾದ ವಚನಗಳ ಮುಖಾಂತರ ಸಮಾಜದ ಇರ್ತಕ್ಕಂಥ ಕೆಲಸ ಮಾಡಿಕೊಂತ ಬಂದರು. ಹಂಗಾಗಿ ಏನಾದ್ರೆ ಅವರು ಶರಣರಾಗಿ ಹೋಗ್ಬಂದ್ರು. ಇವತ್ತು ಅಂಬಿಗರ ಚೌಡಯ್ಯನ ಇವತ್ತು ರಾಜ್ಯಾದ್ಯಂತ ಜ್ಯೋತಿ ಯಾತ್ರೆ ಮಾಡೋ ಮುಖಾಂತರ ಈ ಹಿಂದೆ ವಿಠಲ್ ನೆಹರು ಶ್ರಮ ಪಡ್ತಿದ್ದ ಶ್ರಮಕ್ಕೆ ಅವ್ರ ಹೋರಾಟಗ ಜ್ಯೋತಿ ಯಾತ್ರೆಗೆ ಸರ್ಕಾರ ಏನಾದ್ರೆ ಗುರುತಿಸಿ ಅಂಬಿಗರ ಚೌಡಯ್ಯ ಜಯಂತಿ ಮಾಡ್ತಕ್ಕಂಥ ಕೆಲಸಕ್ಕಾಗಿತ್ತು. ಅಷ್ಟೇ ಮುಂದಿನ ದಿವಸದಲ್ಲಿ ಏನಾದ್ರೆ ನಮ್ಮ ಸಮುದಾಯ ನಾವು ಎಲ್ಲರೂ ಯುವಕರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನಾದರೂ ಪ್ರಯತ್ನ ಮಾಡಿದ್ದೇವೆ. ಎಲ್ಲರೂ ಯುವಕರೇನಾದರೂ ಜಾಗೃತರಾಗಬೇಕು. ಅದರಲ್ಲಿ ವಿಶೇಷವಾಗಿ ಇವತ್ತು ನೋಡ್ರಿ, ನನ್ನ ಕನಸಿನಲ್ಲಿದ್ದು ನನ್ನ ಮನಸ್ಸಿನಲ್ಲಿಲ್ಲ ಆಪರೇಟ್ ಅಂತ ಹೇಳಿಕೈತಿ ಗೋಪಾಳಪುರ ಪೊಲೀಸ್ ಇಂಥ ಜಯವರ್ಧನ್ ಅಂತೇಳಿ ಕಟ್ಟಿಗೆ ಶಾಪುರ ರೈತರ ಮಗ ಮೊನ್ನೆ ಸೆಲೆಕ್ಷನ್ ಆಗಿದೆ, PSI ಸೆಲೆಕ್ಷನ್. ನಾವು ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ, ಯಾಕಂತಂದ್ರೆ ನಮ್ಮ ಜೊತೆಗಿದ್ರೆ ಓದೋಕ್ಕಾಗಲ್ಲ ಅವ್ರನ್ನ, ನಾವು ಕರ್ಕೊಂತೀವಿ ಹೇಳಿದ್ವಿ. ನಮಗೆ ಜೊತೆಗಿಲ್ಲ ಗೊತ್ತಿಲ್ಲ, ಒಮ್ಮಲಿಗೆ PSI ಆದಾಗ ನಾವು ಬಂದು ಭೇಟಿ ಆಗ ನಾವು ಭಾಳ ಸಂತೋಷ ಅಂತ. ಅವತ್ತು ಇವತ್ತು ವಿಶೇಷವಾಗಿ ಅಂಬಿಗರ ಚೌಡಯ್ಯನ ಭಾವಚಿತ್ರ ಮೂರ್ತಿ ಪೂಜೆ ಮತ್ತು ಧ್ವಜಗಳ ಪೂಜೆ ದಿವಸ ನಾವು ಅದು ಕರಿತೀವಿ ಮಾಡ್ತೀವಿ ಅನ್ನೋದು ಬೇಕಿಲ್ಲ, ತರಬೇತಿ ಆದ ಅವರೇ ಊರಾಗ ಮಾಡ್ಬೇಕಂತ ಏನು ನಾವು ಮಾತಾಡಿದ್ವಿ. ಆದರೆ ಆಕಸ್ಮಿಕವಾಗಿ ಬಂದಾನೆ ಇವತ್ತು ಅವನು ಕೂಡ ಏನಲ್ಲ. ಇವತ್ತು ಅದೇ ಅಂಬಿಗರ ಚೌಡಯ್ಯ ಮಾತಾ ಮಾಣಿಕೇಶಿ ಮಾತಾ ಅಮೃತಾನಂದಮಯ ನಮ್ಮ ಸಮಾಜದ ಎಲ್ಲರಿಗೂ ಮತ್ತು ವಿಠಲ್ ಎಲ್ಲರೂ ಆಶೀರ್ವಾದದಿಂದ ಇವನ್ನ ಹೆಚ್ಚಿನ ಸ್ಥಾನದಲ್ಲಿ ಬೆಳೀಲಿ ಅಂತಕ್ಕಂಥದ್ದು ನಾನು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಕಟ್ಟಿಗೆ ಶಾಪುರ ಅಂದರೆ ಗುಡ್ಡಗಾಡದಲ್ಲಿರ್ತಕ್ಕಂಥ ಪ್ರದೇಶ ನಾನು ಅಲ್ಲಿ ಹೋಗಿದ್ವಿ. ಅಲ್ಲಿ ಭಾಳಷ್ಟು ಜನ ನಮ್ಮ ಮುಗ್ಧರು ಮೂಢನಂಬಿಕೆಗಳಿಂದಲೇ ಆದರೆ ನಾವು PS ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಣ್ಣ ಮಾತಲ್ಲ, ಭಾಳ ಕಷ್ಟಪಟ್ಟು ಇವತ್ತು PS ಆಗಿ ಹೋಗಿದ್ದಾರೆ. ಇವತ್ತು ನಾಡ್ದೇನೋ ತರಬೇತಿ ಹೊಂಟಾರೆ. ಹಾಗಾಗಿ ಇವತ್ತು ಆಕಸ್ಮಿಕವಾಗಿ ನಾವು ಚೌಡಯ್ಯ ಜಯಂತಿ ದಿವಸನೇ ಮೂರ್ತಿ ಪೂಜೆ ಅವ್ರಿಗೆ ಕೂಡ ನಮ್ಮ ಚೌಡಯ್ಯ ಅಂತ ಹೇಳಿಕೇಸಿ ನಾಗರಬಂಡ್ಯಾಗ ಆತನ ಹೆಸರೇ ಬೇರೆ ಅದ, ಆತಗೆ ಚೌಡಯ್ಯ ಅಂತ ಹೇಳಿಕೇಸಿ ಕರಿಲಿಕತ್ತಾರೆ. ಈಗ ಆತನ ಕಡೆ ಅಂತ ಏನದ ಇವರಿಗೆ ವಿಶೇಷವಾಗಿ ಮಾಡಬೇಕು. ಇವರಿಗೆ ನಮ್ಮ ಮಾತಾ ಮಾಡಿಕೇಸಿ ಜೀವಂತ ನಡೆದಾಡಬೇಕು. ವಿಠಲ್ ನೆಹರು ಈಗ ಚೌಡಯ್ಯನವರ ಆಶೀರ್ವಾದದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಲಿ, ಒಳ್ಳೆ ಕೆಲಸ ಮಾಡಿ ಸಮಾಜ ಒಳ್ಳೆಯ ಕೀರ್ತಿ ತರ್ತಕ್ಕಂಥ ವ್ಯಕ್ತಿ ಆಗತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬಿಗರ ಚೌಡಯ್ಯಗೆ 12ನೇ ಶತಮಾನದ ಕವಿಯಾದಂಥ ನೀಲಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ನನ್ನನ್ನು ಕರೆಸಿ ಸನ್ಮಾನಿಸಿದ ಉಮೇಶ್ ಮುದ್ನೂರ್ ಸರ್ ಅವರಿಗೂ ಹಾಗೂ ಇಂಥ ಸನ್ಮಾನ ಕಾರ್ಯಕ್ರಮ ಮತ್ತು ಇಂಥ ಕೊಡುಗೆ ಕಾರ್ಯಕ್ರಮಗಳು ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಲಿ ಹಾಗೂ ನಮ್ಮ ಯಾದಗಿರಿ ಭಾಗ ಅತಿ ಹೆಚ್ಚು ಸಾಕ್ಷರತೆ ಕಡಿಮೆ ಇರೋದರಿಂದ ಇಲ್ಲಿರ್ತಕ್ಕಂಥ ಈ ಥರ ಸನ್ಮಾನಿಸುವ ಕಾರ್ಯಕ್ರಮಗಳು ಇಟ್ಕೊಳ್ಳೋದ್ರಿಂದ ಮುಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಗುತ್ತದೆ ಹಾಗೂ ಮತ್ತು ತಂದೆ ತಾಯಿಗಳಿಗೆ ಒಂದು ಅರಿವಿನ ಕೆಲಸವೂ ಆಗುತ್ತದೆ. ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳು ಅತಿ ಹೆಚ್ಚು ಕೈಗೊಳ್ಳೋದರಿಂದ ಮುಂದಿನ ಯುವ ಜನಾಂಗಕ್ಕೂ ಸ್ಫೂರ್ತಿ ಆಗುತ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಅದೇ ಥರ ಏನಂತಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ತಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ಕೊಡೋದರ ಮೂಲಕ ಉನ್ನತವಾದ ಶಿಕ್ಷಣ ಕೊಟ್ಟು ಒಳ್ಳೆಯ ರೀತಿಯಿಂದ ಅವರಿಗೆ ಒಂದು ಮುಂದಿನ ಸನ್ಮಾರ್ಗ ಕಾರ್ಯಕ್ರಮ ಕೈಗೊಳ್ಳಬೇಕಂತ ನಾವು ಇಷ್ಟು ಮಾತಾಡ್ತೀವಿ. ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಅಂಗವಾಗಿ ಧ್ವಜ ಪೂಜೆ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಮೂರ್ತಿ ಪೂಜೆ ಮಾಡುವುದರ ಮುಖಾಂತರ ಇರುತ್ತೆ ಏನದಂದರೆ ನಮ್ಮ ಕಚೇರಿಯಲ್ಲಿ ನಿರಂತರ ಮತ್ತು ಧ್ವಜಗಳು ಕೂಡ ಪ್ರತಿ ವರ್ಷ ಇವನು ಮಾರಾಟ ಆಗಬಾರ್ದು ದೃಷ್ಟಿಯಿಂದ ನಾನೇ ಖುದ್ದಾಗಿ ಮಾಡಿಕೇಸಿ ಎಲ್ಲ ಗ್ರಾಮಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಪ್ರತಿ ವರ್ಷ 13 ವರ್ಷದಿಂದ ಮಾಡ್ಕೊಂಡು ಬಂದ್ವಿ. ಈಗ ಕೂಡ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ವಿಶೇಷ ವ್ಯಕ್ತಿ ಅಂದರೆ ಏನದಂದರೆ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣದಲ್ಲಿ ಕೊನೆಯ ಸ್ಥಾನಕ್ಕೆ ಇರತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ, ಆ ಜಿಲ್ಲೆಯಲ್ಲಿ ಮತ್ತು ಊರು ಯಾವುದು ಕಟ್ಟಿಗೆ ಶಾಪುರ, ಅದು ನಮ್ಮ ಜಿಲ್ಲೆಯಲ್ಲಿ ಕೊನೆಯ ಸ್ಥಾನ. ಗುಡ್ಡಗಾಡದಲ್ಲಿರ್ತಕ್ಕಂಥ ರೈತರು ಕಡುಬಡವರು ಮತ್ತು ಕಡುಬಡವ ರೈತರ ಮಗನಾಗಿ ಜನಿಸಿ ಇವತ್ತಿನ ದಿವಸ ಜಯವರ್ಧನ್ ಅವರು PSI ಆಯ್ಕೆ ಆಗಿರತಕ್ಕಂಥದ್ದು. ಇವತ್ತು ಅಂಬಿಗರ ಚೌಡಯ್ಯನ ಮೂರ್ತಿ ಮತ್ತು ಧ್ವಜ ಪೂಜೆ ಕಾರಣ ಧ್ವಜಗಳ ಪೂಜೆ ಜೊತೆಗೆ ಏನಾದರೂ ಜಯಂತಿ ಅಂಗವಾಗಿ ಅವ್ರಿಗೆ ಇವತ್ತು ನಾವು ವಿಶೇಷವಾಗಿ ಸನ್ಮಾನ ಮಾಡ್ತಕ್ಕಂಥ ಉದ್ದೇಶ ಏನದಂದ್ರೆ ಅವ್ರು ಹೇಳಿದ್ದು ಇಷ್ಟೇ, ಈ ಭಾಗದಲ್ಲಿ ಏನದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಇವತ್ತು ಸನ್ಮಾನ ಕಾರ್ಯಕ್ರಮಗಳು ಮಾಡೋದ್ರಿಂದ ಏನಂತ ನಮಗೆ ಕೂಡ ಉತ್ಸಾಹದಂತ ಇದಾಗ್ತದೆ. ಹೆಚ್ಚಿಗೆ ಇದು ಏನಂತ ಯುವ ಪೀಳಿಗೆ ಏನಂತ ಒಳ್ಳೆಯ ಸಂದೇಶ ನಾವು ಕೂಡ ಓದಬೇಕಂತಕ್ಕಂಥ ಮಕ್ಕಳಿಗೆ ಏನಂತಂದ್ರೆ ಇಚ್ಛೆ ಶಕ್ತಿ ಅಂತ ತಂದೆ ತಾಯಿ ಕೂಡ ಏನದ ನನ್ನ ಮಗ ಏನು ಮಾಡ್ಯಾನಂತ ಅರಿವು ಮೂಡ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು
ಹೇಳಿರ್ತಕ್ಕಂಥ ಇದು ಒಳ್ಳೆ ಬೆಳವಣಿಗೆ ಕೂಡ. ಇದು ಪ್ರತಿಯೊಬ್ಬರು ಮಾಡಬೇಕು, ಎಲ್ಲರೂ ಕಲಿತು ನಾವೆಲ್ಲರೂ ಕೈ ಜೋಡಿಸಿ ಮುಂದಿನ ದಿವಸದಲ್ಲಿ ಮತ್ತೆ ಅದೊಂದು ಏನಾದ ತರಬೇತಿ ಎಲ್ಲ ಮುಗಿದು ಬಂದ ತಕ್ಷಣ ಮತ್ತೆ ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಬೇಕಂತಕ್ಕಂಥದ್ದು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಅಂಬಿಗರ್ ಚೌಡಯ್ಯ, ಜೈ ವಿಠಲ, ಜೈ ಮಾತಾ ಮಾಡ್ತೀನಿ. ನೋಡಿದಲ್ಲ ಪಂಡಿತ್ ಹಿಂದಿನ ಇರ್ತಕ್ಕಂಥ ಶರಣರು ಹೇಳೋದಂದ್ರೆ ಹರಿತವಾದ ವಚನಗಳ ಮುಖಾಂತರ ಸಮಾಧಾನ ಇರ್ತಕ್ಕಂಥ ಕೆಲಸ ಮಾಡಿಕೊಂತ ಬಂದರು. ಹಂಗಾಗಿ ಏನಾದ್ರೆ ಅವರು ಶರಣರಾಗಿ ಹೋಗ್ತಾದ್ರು. ಇವತ್ತು ಅಂಬಿಗರ ಚೌಡಯ್ಯನ ಇವತ್ತು ರಾಜ್ಯಾದ್ಯಂತ ಜ್ಯೋತಿ ಯಾತ್ರೆ ಮಾಡೋ ಮುಖಾಂತರ ಈ ಹಿಂದೆ ವಿಠಲ್ ಇರೋರು ಶ್ರಮ ಪಡ್ಕೊಂಡ ಶ್ರಮಕ್ಕೆ ಅವರ ಹೋರಾಟದ ಜ್ಯೋತಿ ಯಾತ್ರೆಗೆ ಸರ್ಕಾರ ಏನಾದ್ರೆ ಗುರುತಿಸಿರ್ತಾರೆ ಅಂಬಿಗರ ಚೌಡಯ್ಯ ಜಯಂತಿ ಮಾಡ್ತಕ್ಕಂಥ ಕೆಲಸಕ್ಕಾಗಿತ್ತು. ಅದಕ್ಕೆ ಮುಂದಿನ ದಿವಸದಲ್ಲಿ ಏನಾದ್ರೆ ನಮ್ಮ ಸಮುದಾಯ ನಾವು ಎಲ್ಲರೂ ಯುವಕರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನಾದರೂ ಪ್ರಯತ್ನ ಮಾಡಿದ್ದೇವೆ. ಎಲ್ಲರೂ ಯುವಕರೇನಾದರೂ ಜಾಗೃತರಾಗಬೇಕು. ಅದರಲ್ಲಿ ವಿಶೇಷವಾಗಿ ಇವತ್ತು ನೋಡ್ರಿ, ನನಗೆ ನನ್ನ ಕನಸಿನಲ್ಲಿದ್ದು ನನ್ನ ಮನಸ್ಸಿನಲ್ಲಿಲ್ಲ ಆಪ್ರೇಟ್ ಅಂತ ಹೇಳಿಕೈತಿ ಗೋಪಾಳಪುರ ಪೊಲೀಸ್ ಇಂಥ ಜಯವರ್ಧನ್ ಅಂತೇಳಿ ಕಟಿಗಿ ಶಾಪುರ ರೈತರವಾದ ಮೊನ್ನೆ ಸೆಲೆಕ್ಷನ್ ಆಗಿದೆ, PS ಆಗಿ ಸೆಲೆಕ್ಟ್ ಆಗಿದೆ. ನಾವು ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಜೊತೆಗಿದ್ರೆ ಓದೋಕ್ಕಾಗಲ್ಲ ಅವ್ರನ್ನ ನಾವು ಕರ್ಕೊಂತೀವಿ ಹೇಳಿದ್ರು. ನಮಗೆ ಜೊತೆಗಿಲ್ಲ ಗೊತ್ತಿಲ್ಲ. ಒಮ್ಮಲ್ಲಿ PS